ಹಲೋ ಆಲ್, ವೆಲ್ಕಮ್ ಟು ಹಾರ್ಜಿ ವ್ಲಾಗ್ಸ್. ಇವತ್ತು ನಾನು ನವಿ ಮುಂಬೈಯಲ್ಲಿ ಅತಿ ದೊಡ್ಡ ಮಾಲ್ ಇದು. ನವಿ ಮುಂಬೈಗೆ ಅತಿ ದೊಡ್ಡ ಮಾಲ್ ಸೀವುಡ್ ಮಾಲ್ ಅಂತ, ನೆಕ್ಸಸ್ ಸೀವುಡ್ ಮಾಲ್. ನಾವಿವತ್ತು ಕ್ರಿಸ್ಮಸ್ ಆಗಿರೋದ್ರಿಂದ ಫ್ಯಾಮಿಲಿ ಸಮೇತ ವಿಸಿಟ್ ಮಾಡಿದ್ವಿ. ಇದೆಲ್ಲ ನಿಮಗೋಸ್ಕರನೇ ವಿಡಿಯೋ ಕವರ್ ಮಾಡಿದ್ದು. ಆ್ಯಂಡ್ ಅಲ್ಲಿ ನನ್ನ ಮಗ ಇದ್ದ ನೋಡಿ, ಒಂದು ಚಿಕ್ಕವನು ಹಾರ್ದಿಕ್, ಅಲ್ಲಿ ದೊಡ್ಡವನು ಹೆತ್ವಿಕ್. ಅವ್ರಿಗೆ ಇಲ್ಲಿ ಈ ಥರ ಶಾಪಿಂಗ್ ಅಂದ್ರೇ ತುಂಬ ಎಕ್ಸೈಟಾಗಿ ಹೋಗ್ತಾರೆ. ಬಟ್ ಏನು ಶಾಪಿಂಗ್ ಮಾಡಿಲ್ಲ. ಎಂಟ್ರೆನ್ಸಲ್ಲೇ ಕ್ರಿಸ್ಮಸ್ ಆಗಿರೋದ್ರಿಂದ ತುಂಬ ಡೆಕೋರೇಟ್ ಮಾಡಿದರು. ಕಂಪ್ಲೀಟ್ ಡೈನೋಸರ್ ಫ್ಯಾಮಿಲಿಯಲ್ಲಿ ಪ್ಲೇಸ್ ಮಾಡಿದರು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸಿದೆ ನಿಮಗೆ ಎಂಟ್ರಿಯಲ್ಲೇ. ಅಲ್ಲಿ ಡೈನೋಸರ್ಸ್ ಅಂತೂ ತುಂಬ ರಿಯಲಿಸ್ಟಿಕ್ ಆಗಿತ್ತು. ಅದು ರಿಯಲ್ ಆಗೇ ಇರೋ ಥರ ಇದೆ, ಬಿಕಾಸ್ ಅದರ ಮೂಮೆಂಟ್ಸ್ ತುಂಬ ಚೆನ್ನಾಗಿ ಕವರ್ ಮಾಡಿದ್ದಾರೆ. ಆ್ಯಂಡ್ ನನ್ನ ಮಗ ಅಂತೂ ಅಲ್ಲೇ ವೆಯ್ಟ್ ಮಾಡ್ತಿದ್ದಾನೆ 10 ಮಿನಿಟ್ಸ್. ಅದನ್ನ ಬಿಟ್ಟು ಬರೋಕ್ಕೆ ಇಲ್ಲ. ಅವ್ನಿಗೆ ಗೊತ್ತಿಲ್ಲ ಒಳಗಡೆ ಇನ್ನೂ ದೊಡ್ಡ ಫ್ಯಾಮಿಲಿ ಇದೆ ಅಂತ. ಬಟ್ ಹೊರಗಡೆ ಇಷ್ಟೇ ಅಂದ್ಕೊಂಡ್ವಿ. ನಾವು ಇದು 3rd or 4th ಟೈಮ್ ವಿಸಿಟ್ ಮಾಡಿದ್ದು. ಬಟ್ ಕ್ರಿಸ್ಮಸ್ ಆದ್ದರಿಂದ ಇದು ಸ್ಪೆಷಲ್ ಆಗಿತ್ತು. ನೋಡಿ ರಿಯಲಾಗೇ ಅನಿಸ್ತದೆ ನನಗೆ. ನಾವು ಮಾರ್ನಿಂಗ್ ಒಂದು 11:30 ಆ ಥರ ವಿಸಿಟ್ ಮಾಡಿದ್ವಿ. ಕ್ರೌಡ್ ಏನು ಅನಿಸ್ಲಿಲ್ಲ. ಬಟ್ ಇನ್ಸೈಡ್ ಹೋಗಿದ ತಕ್ಷಣ ನಾನು ಜಾತ್ರೆಗೆ ಬಂದಿರೋ ಥರ ಅನ್ನಿಸ್ತು ನನಗೆ. ತುಂಬ ಕ್ರೌಡ್ ಇತ್ತು. ಆ 11:30ಗೆ ಅಷ್ಟು ಕ್ರೌಡ್ ಇತ್ತು. ಎಲ್ಲ ಡೈನೋಸರ್ ಸ್ಪೆಷಲ್ ಇತ್ತು ಅವತ್ತೆಲ್ಲ. ಬಟ್ ಎವ್ರಿ ಇಯರ್ ಡಿಫ್ರೆಂಟ್ ಮಾಡ್ತಾರೆ ಅಂತ ಕೇಳಿದ್ದೆ. ಬಟ್ ಈ ಇಯರು ಡೈನೋಸರ್ ಫ್ಯಾಮ್ಲಿನ ಇಟ್ಟು ತುಂಬ ಡೆಕೋರೇಟಿವ್ ಆಗಿ ಮಾಡಿದರು. ಮಕ್ಕಳಿಗೆ ತುಂಬ ಅಟ್ರಾಕ್ಟಿವ್ ಆಗಿತ್ತು, ಈವನ್ ದೊಡ್ಡವ್ರಿಗೂ ಸಹ. ನಾವು ಎಂಟ್ರಿಯಲ್ಲೇ ನಾವು ಒಳ್ಳೊಳ್ಳೆ ಶಾಪಿಂಗ್ಸ್ ನೋಡ್ಬೋದು. ಇದರಲ್ಲಿ ಜಸ್ಟ್ 3 ಫ್ಲೋರ್ಸ್ ಇದೆ. ಬಟ್ ಲೆಂತ್ ತುಂಬ ಲೆಂತ್ ಇದೆ. ನಮ್ಮ ಅಬ್ರಾಡಲ್ಲಿ ಮತ್ತು ಆಲ್ ಓವರ್ ಇಂಡಿಯಾದಲ್ಲಿ ಆರೆಲ್ಸ್ ಹೊರಗಡೆ ಕಂಟ್ರೀಸಲ್ಲಿ ಒಳ್ಳೊಳ್ಳೆ ಬ್ರ್ಯಾಂಡೆಡ್ ಆ್ಯಕ್ಸಸರೀಸ್ ಆರ್ ಜ್ಯುವೆಲ್ರೀಸ್ ಆರ್ ಕ್ಲಾತಿಂಗ್ ವಾಟ್ ಎವರ್ ಎಲ್ಲನೂ ನಮ್ಗೆ ಈ ಮಾಲಲ್ಲಿದೆ. ಇಲ್ಲಿ ಸ್ಟಾರ್ಬಕ್ಸ್ ಎಂಟ್ರಿಯಲ್ಲಿ ಕಾಫಿ ಸ್ಮೆಲ್ ಅಂತೂ ಎಳಿತಿತ್ತು. ಬಟ್ ಓಕೆ, ಇಲ್ಲಿ ನೋಡಿ ನಾವು ಡೈನೋಸರ್ದು ಅಲ್ಲಿ ಎಕ್ಸಿಬಿಷನ್ ಇಟ್ಟಿದ್ರು. ಎಂಟ್ರಿ ಫೀಸ್ ಬಂದು 400 ರೂಪೀಸ್. ಇದರಲ್ಲಿ ನಮಗೆ ಮಕ್ಕಳಿಗೆ ಪೇಂಟಿಂಗ್ ಅಂದಮೇಲೆ ಫೇಸ್ ಪೇಂಟ್ ಆ್ಯಂಡ್ ಒಳಗಡೆ ಸಮ್ ಗೇಮ್ಸ್, ಸ್ಮಾಲ್ ಗೇಮ್ಸ್ ಇವೆಲ್ಲ ಇತ್ತು. ಬಟ್ 400 ನಮಗೇನೋ ವರ್ತ್ ಅನ್ನಿಸ್ಲಿಲ್ಲ. ಮತ್ತು ಒಳಗಡೆ ಎಕ್ಸ್ಟ್ರಾ ಪೇ ಮಾಡಬೇಕಿತ್ತು. ಅದಕ್ಕೆ ನಾನು ಬೇಡ ಅಂತ ಹೇಳಿಬಿಟ್ಟು, ನಾವು ನೋಡಿ ಇಲ್ಲಿ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿದೆ ಫ್ಲೋರ್ಸಲ್ಲಿ ಏನೇನಿದೆ ಅಂತ. ನಾನು ಆಲ್ಮೋಸ್ಟ್ ಶಾಪ್ಸ್ ಎಲ್ಲ ಕವರ್ ಮಾಡಿದ್ದೀನಿ. ಬಟ್ ನನಗೇನು ಅಂದರೆ ಪ್ರಾಬ್ಲಮ್ ಆಯಿತು ಇಲ್ಲಿ ಮಾಲಲ್ಲಿ. ವಿಡಿಯೋ ಅಲ್ಲೋ ಇರಲಿಲ್ಲ. ಬಟ್ ನನಗೆ ಗೊತ್ತಿಲ್ಲ, ಸೀರಿಯಸ್ಲಿ ಹೇಳ್ತಾ ಇದ್ದೀನಿ. ನಾನು ಫಸ್ಟ್ ಟೈಮ್ ನಾನು ಈ ಥರ ವಿಡಿಯೋ ರೆಕಾರ್ಡ್ ಮಾಡಿದ್ದು. ನಾನು ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಹಾಫ್ ಕವರ್ ಮಾಡೋಷ್ಟಕ್ಕೆ ಸೆಕ್ಯೂರಿಟಿ ಬಂದು ಹೇಳಿದ್ರು ನನಗೆ, ಈ ಥರ ವಿಡಿಯೋ ಕವರ್ ಮಾಡೋಂಗಿಲ್ಲ, ನಿಮ್ಗೆ ಏನಾದರೂ ಫೋಟೋ ಬೇಕಾದರೆ ತೊಗೊಳ್ಳಿ, ಅಷ್ಟು ಬಿಟ್ಟರೆ ಈ ಥರ ಶಾಪ್ಸ್ ಆಗಲಿ ಎವ್ರಿ ಫ್ಲೋರ್ಸ್ ಕಂಪ್ಲೀಟಾಗಿ ನೀವೇನು ತೊಗೊಳೋಷ್ಟು ಪರ್ಮಿಷನ್ ನಿಮಗಿಲ್ಲ ಇಲ್ಲಿ ಅಂತ ಹೇಳಿದ್ರು. ನಾನು ಹೇಳಿದೆ ನಾನು ಫಸ್ಟ್ ಟೈಮು, ನಾನು ಯೂಟ್ಯೂಬರ್ ಅಂತ ಹೇಳಿದ ತಕ್ಷಣ ಅವರು ಓಕೆ ಅಂತ ಬಿಟ್ಟರು. ಸೊ ಇಲ್ಲಿ ಒಂದು ಕಾಲೇಜ್ ಅವ್ರ ಇವೆಂಟ್ ಕಂಡಕ್ಟ್ ಮಾಡಿದರು, ಸಿಂಗಿಂಗ್ ಇವೆಂಟ್. ತುಂಬ ಚೆನ್ನಾಗಿತ್ತು. ಎಲ್ಲ ಕಾಲೇಜ್ ಸ್ಟೂಡೆಂಟ್ಸ್ ಇವರು. ಅಲ್ಲೂ ಒಂದು ಹಾಫ್ ಆನ್ ಅವರ್ ಸ್ಪೆಂಡ್ ಮಾಡಿದ್ವಿ. ಇದು ಪಾರ್ಟ್ 1. ಇದು ಪಾರ್ಟ್ 2 ಪಾರ್ಟ್ 3 ಸಹ ಮಾಡ್ತೀನಿ. ಬಿಕಾಸ್ ವಿಡಿಯೋ ತುಂಬ ಲೆಂತಿ ಆಗೋಗುತ್ತೆ. ತುಂಬ ಲೆಂತಿ ಇದ್ರೂ ನೋಡೋಕ್ಕಾಗೋದಿಲ್ಲ. ಸೊ ಅದರಿಂದ ನಾನು ಒಂದು ಪಾರ್ಟ್ 1 ಆ್ಯಂಡ್ ಪಾರ್ಟ್ 2 ಆ್ಯಂಡ್ ಪಾರ್ಟ್ 3 ಇವೆನ್ ಆದರೆ ಪಾರ್ಟ್ 3 ಮಾಡೋಕ್ಕೆ ಟ್ರೈ ಮಾಡ್ತೀನಿ. ದಯವಿಟ್ಟು ನಿಮ್ಮ ಸಪೋರ್ಟ್ ತುಂಬ ಇಂಪಾರ್ಟೆಂಟ್ ನನಗೆ. ಆ್ಯಂಡ್ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ. ನಾನು ಈ ವಿಡಿಯೋ ಇನ್ನೂ ಪ್ರಾಪರಾಗಿ ನಾನು ಎಕ್ಸಾಕ್ಟಾಗಿ ಇನ್ನೂ ಯಾವ ಥರ ಮಾಡಬೇಕಂತ ನನಗೆ ಗೊತ್ತಿಲ್ಲ. ಬಟ್ ಐ ಆಮ್ ಟ್ರೈಯಿಂಗ್ ಮೈ ಲೆವೆಲ್ ಬೆಸ್ಟ್ ಅಷ್ಟೇ. ಇಲ್ಲಿ ನನಗೊಂದು ಕನ್ನಡ ಫ್ಯಾಮಿಲಿ ಸಿಕ್ಕಿದ್ರು ನನಗೊಂಥರ, ನಮ್ಮ ಕನ್ನಡದವ್ರು ಎಲ್ಲಿ ಸಿಕ್ಕಿದ್ರು ಒಂಥರ ಹ್ಯಾಪಿ ಆಗೋಗುತ್ತೆ ನನಗೆ. ಬೇರೆ ಇವನ್ ನಾವು ಅದರ್ ಕಂಟ್ರಿಯಲ್ಲೂ ಇದ್ವಿ ಒಂದು 3-4 ಇಯರ್ಸ್. ಅಲ್ಲೂ ಅಷ್ಟೇ ಯಾರಾದರೂ ನಮ್ಮ ಇಂಡಿಯನ್ ಕಾಣಿಸಿದ್ರೆ ಒಂಥರ ಫೀಲ್. ಇಲ್ಲೂ ನಮ್ಮ ಕನ್ನಡದವ್ರು ಒಂದು ಫ್ಯಾಮಿಲಿ ಸಿಕ್ತು. ನಾವು ಅವ್ರನ್ನೂ ಮಾತಾಡಿಸ್ಕೊಂಡು ಮತ್ತು ಆ ಪ್ರೋಗ್ರಾಮ್ ಎಲ್ಲ ಮುಗಿಸ್ಕೊಂಡು ಈವ್ನಿಂಗ್ 4 o'clock ಬಿಟ್ವಿ. ಈವ್ನಿಂಗ್ 4ಗೆ ಈವನ್ ನಮ್ಮ ಕಾಲಿಡೋ ಅಷ್ಟು ಜಾಗನೂ ಇರಲಿಲ್ಲ, ಅಷ್ಟೊಂದು ರಶ್ ಇತ್ತು. ನಾವು ಒಳ್ಳೆ ಕೆಲಸ ಮಾಡಿದ್ವಿ ಮಾರ್ನಿಂಗ್ ಬಂದು. ಇಲ್ಲಿ ಲೈವ್ ಎಲ್ಲ ಇವೆಂಟ್ ನಡೀತಿತ್ತು. ತುಂಬ ಕ್ರೌಡ್ ಇತ್ತು ಸುತ್ತಮುತ್ತ. ಮತ್ತು ನನ್ನ ಮಕ್ಕಳಿಬ್ಬರು ಹೆತ್ವಿಕ್ ಹಾರ್ದಿಕ್ ತುಂಬ ಆಟ ಆಡಿ ತುಂಬ ಎಂಜಾಯ್ ಮಾಡಿದ್ರು. ಇವನ್ ತುಂಬ ಟಯರ್ಡು ಆಗೋದ್ರು ಅವರು. ನಾವು ಮಾಲ್ಸ್ ಎಲ್ಲ ಹೋದರೆ ಏನೂ ಶಾಪಿಂಗ್ ಮಾಡಲ್ಲ. ಬಿಕಾಸ್ ನನಗೇನು ವರ್ತ್ ಅನಿಸಲ್ಲ ಯಾವ ಪ್ರಾಡಕ್ಟು. ತುಂಬ ಏನಾದರೂ ಅಷ್ಟು ಇಷ್ಟ ಆದರೆ ಓಕೆ ನಾನು ಬೈ ಮಾಡೋದಕ್ಕೆ ಮುಂದೆ ಬರ್ತೀನಿ.
ಬಟ್ ಫುಡ್ ಅಫ್ಕೋರ್ಸ್ ನಾನು ಫುಡ್ಗೆ ಪ್ರಿಫರೆನ್ಸ್ ಕೊಡ್ತೀನಿ, ಫುಡ್ ತಿನ್ನಲೇಬೇಕು. ಬಟ್ ಅದರ್ ಥಿಂಗ್ಸ್ ನಾನು ಅಲೋ ಮಾಡಲ್ಲ. ಏನಾದರೂ ರೇರ್ ಕೇಸಲ್ಲಿ ನಾನು ತೊಗೊತೀನಿ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.